ನಾನೇ ಬಂದು ಹೇಳಿದ್ರೆ ನೀನು ನಂಬಲ್ಲ ಅಂತಾನೆ ನೀನೇ ಕಣ್ಣಾರೆ ನೋಡ್ಲಿ ಅಂತ ನೀನನ್ನು ಕರ್ಕೊಂಡು ಬಂದಿದ್ದು. ನೋಡು ಹುಚ್ಚಿಳಿದಿದೆ. ಹೋಗೋದೇನಂತ ವಿಚಾರಿಸು. ಹೋಗೋ ಹೋಗ. ಯಶೋದ, ಯಾರಿಗೆ ಜೋಗಳ ಆಡ್ತಾ ಇದೆಯಾ? ಜೋಗಳನ ಇಲ್ವಲ್ಲ. ಹೇಯ್, ಈಗ ತಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಿಜ ಹೇಳು ನೀನು. ಇಲ್ಲ ರೀ, ಅದು ನನಗೆ ಬೇಜಾರಾಗ್ತಾ ಇತ್ತು, ನಾನೇ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ. ಅದು ಸರಿ, ನೀನು ಹುಷಾರಾಗಿದೆಯಾ ತಾನೆ? ಹಾಂ, ನನಗೇನಾಗಿದೆ? ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಅಲ್ಲ, ಯಾರೋ ಬೆಡ್ ಮೇಲೆ ಇರೋ ಥರ, ನೀನು ಜೋಗಳ ಹಾಡೋ ಥರ. ಹಾಂ, ಅದು ಬೆಡ್ಶೀಟ್ ಎಲ್ಲ ಸುಕ್ಕಾಗಿತ್ತು, ಅದನ್ನು ಸರಿ ಮಾಡ್ತಾ ಇದ್ದೆ ಅಷ್ಟೇ. ಅಯ್ಯೋ, ಸಂಜೆ ಆಗ್ಬಿಡ್ತು. ಒಂದು ನಿಮಿಷ ಬಂದೆ ರೀ. ಈ ವಿಷಯನ ಈಗಲೇ ಹೋಗಿ ರಾಗಿಣಿಗೆ ಹೇಳಬೇಕು. ಯಶೋದ ಯಾಕೋ ಕನ್ಫ್ಯೂಷನಲ್ಲಿ ಇರೋ ಆಗಿದೆ. ಅದು ಸರಿ, ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾಳೆ? ಅಜ್ಜಲಿ ನೀನಾ? ಏನ್ ಪುಟ್ಟ, ಇಷ್ಟು ಖುಷಿಯಾಗಿದೀಯಾ? ಅಯ್ಯೋ, ನಾನು ಎದ್ದೇಳಲೇಬೇಕಾ? ಬಂದೆ. ನೀನೇ ಎಬ್ಬಿಸ್ತಿದೀಯಾ? ಒಬ್ಬಳಿಗೆ ಎಬ್ಸೋಕ್ಕಾಗುತ್ತಾ? ಒಬ್ಬನೇ ಎಬ್ಬಿಸ್ ಕುಡ್ಸೋಂಗಿದೀಯ ನೀನು? ನಂಗೆ ಗಣೇಶ ತುಂಬಾ ಶಕ್ತಿ ಕೊಟ್ಟಿದ್ದಾನೆ. ನಾನು ಕಾರು, ಸೋಫಾ ಎಲ್ಲನ್ನೂ ತಳ್ತೀನಿ, ಗೊತ್ತಾ? ಹೌದಾ? ಹಾಗಾದ್ರೆ ನನ್ನೂ ತಳ್ತೀಯ ಅನ್ನೋ? ಇಲ್ಲ ಅಜ್ಜಿ, ನನ್ನ ಪ್ರೀತಿ ಅಜ್ಜಿ ಅಲ್ಲ. ಹೌದಾ? ಸರಿ, ಈಗ ನನ್ನನ್ನು ಯಾಕೆ ಎಬ್ಬಿಸ್ದೆ ಹೇಳು. ಅಜ್ಜಿ, ನಂಗೆ ಇವತ್ತು ತುಂಬಾ ಖುಷಿಯಾಗಿದೆ. ಅಮ್ಮ ನಂಗೆ ಇವತ್ತು ಮುದ್ದು ಮಾಡಿದ್ಲು. ಈ ಕೆನ್ನೆ ಮುದ್ದು ಕೊಟ್ಲು, ಈ ಕೆನ್ನೆ ಮುದ್ದು ಕೊಟ್ಲು, ಮೂಗಿಗೆ ಮುದ್ದು ಕೊಟ್ಲು, ಹಣೆಗೆ ಮುದ್ದು ಕೊಟ್ಲು, ಕಣ್ಣಿಗೆ ಮುದ್ದು ಕೊಟ್ಲು. ಅಮ್ಮ ನನ್ನ ಪಕ್ಕದಲ್ಲಿ ಮಲ್ಸ್ಕೊಂಡು ಹಾಡು ಹೇಳಿದ್ಲು, ಗೊತ್ತಾ? ಅಮ್ಮ ನನ್ನ ಇವತ್ತು ಎಷ್ಟೊಂದು ಪ್ರೀತಿ ಮಾಡಿದ್ಲು. ನಮ್ಮಮ್ಮನ ವಾಪಸ್ ಬದ್ಲು ಅಂತ ಅನ್ಸತ್ತೆ ಅಜ್ಜಿ. ಹೌದಾ ಪುಟ್ಟ? ಇನ್ಮೇಲೆ ಅಮ್ಮ ನಿನ್ನನ್ನು ದಿನ ಹೀಗೆ ಮುದ್ದು ಮಾಡ್ತಾಳೆ, ದಿನ ಹೀಗೆ ಜೋಗ್ಲ ಆಡ್ತಾಳೆ, ಎಲ್ಲ ಮಾಡ್ತಾಳೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್